ಮತ್ತು ಬಿಳಿಯಾಡಿ ಸಿದ್ಧ ಇವ್ರ ಇಬ್ಬರಿಗೆ ಜಗಳ ಬಿತ್ತು. ಎದರ ಸಲುವಾಗಿ? ಊರ ಗೌಡಕಿ ಸಂಬಂಧ ಜಗಳ ಬಿತ್ತು. ಹೌದು ಸಿದ್ಧ ನಾ ಮಾಡ್ತೇನೆ ನಾವು, ಬಿಳಿಯಾಡಿ ಸಿದ್ಧ ನಾ ಮಾಡ್ತೇನೆ ನಾವು. ಗೌಡಕಿ ಸಂಬಂಧ ಇಬ್ಬರಿಗೆ ಜಗಳ ಬಿತ್ತು. ಅವಾಗ ಹಿರಿಯರು ಹೇಳಿದ್ರು, ನೀವು ಇಬ್ಬರು ಹಿಂಗೆ ಜಗಳ ಮಾಡೋದು ಬೇಡ, ಕಾನೂನಿ ಖರೀದಿನ ಮೊದಲ ಬಂದ ಗುಂಡ ಯಾರು ಹಾರಿಸ್ತೀರಿ ಅವರಿಗೆ ಗೌಡಕಿ ಕೊಡ್ತೀವಿ, ಇವತ್ತು ನೀವು ಊರು ಬಿಟ್ಟು ಹೋಗ್ರಿ ಅಂದ್ರು. ಅವಾಗ ಹೌದು ಸಿದ್ಧ ಒತ್ತಾಟಿ ಹೋದ, ಬಿಳಿಯಾಡಿ ಸಿದ್ಧ ಒತ್ತಾಟಿ ಹೋದ. ಕಾನೂನಿ ಖರೀದಿನ ಮೊದಲು ಬಂದು ಬಿಳಿಯಾಡಿ ಸಿದ್ಧ ಗುಂಡ ಹಾರಿಸದ. ಗೌಡಕಿ ಯಾರ ವಶ ಆಯ್ತು? ಬಿಳಿಯಾಡಿ ಸಿದ್ಧನ ವಶ ಆಯ್ತು. ಅವಾಗ ಸಾಕಷ್ಟು ಸಾವಿರಾರು ಸಂಖ್ಯೆ ಜನ ಎಲ್ಲ ಕುಳಿತು ಕೊಂತುಬಾಯಿ ಆರತಿ ತರಕ್ಕೆ ಸ್ವಲ್ಪ ತಡ ಮಾಡಿದ್ರು. ಕೊಂತುಬಾಯಿ ಯಾಕೆ ತಡ ಮಾಡಿದ್ರು? ನಮ್ಮ ಭಾವ ಹೌದು ಸಿದ್ಧ ಹಿರಿಯ ವದಾನ, ನಮ್ಮ ಬಾವಿಗೆ ಗೌಡಕಿ ಆದ್ರೆ ಚಲೋ ಆಗ್ತಿತ್ತು. ನನ್ನ ಗಂಡ ಸಣ್ಣ ವದಾನ, ಸಣ್ಣವ್ ಕಾರಬಾರ ಮಾಡೋದು ಚಲೋ ಅಲ್ಲ, ಹಿರಿಯರ ಕಾರಬಾರ ಮಾಡಿದ್ರೆ ಚಲೋ ಆಗ್ತದ ಅಂತ ಹೇಳಿ ಕೊಂತುಬಾಯಿ ಆರತಿ ತರಕ್ಕೆ ಲೇಟ್ ಮಾಡಿದ್ರು. ಅವಾಗ ಬಿಳಿಯಾಡಿ ಸಿದ್ಧಕ್ಕೆ ಸಿಟ್ಟು ಬಂತು. ನಾ ಗೌಡಕಿ ತಗೊಂಡಿದ ಗುಂಡ ಹಾರಿಸಿ ಹೋಗದಿದ ಇಡೀ ಊರೇ ಕುಡಿಯಾರ ನನ್ನ ಹೆಂಡತಿ ಏನ ಬರೋಲ್ಲ ಸಿಟ್ಟಿಗೆ ನಿಂತ. ಅವಾಗ ಕೊಂತುಬಾಯಿ ಆರತಿ ತಗೊಂಡು ಬಂದ್ರು. ಅತಾನ ಕೊಂತುಬಾಯಿಗೆ ಏನಂದ್ರಿಪ್ಪ, ನನಗ ಗೌಡಕಿ ಆಗಿದ್ದು ನಿನಗ ಸಂತೋಷ ಇಲ್ಲ, ನನಗೆ ಗೌಡಕಿ ಆಗಿದ್ದು ನಿನಗ ತಾಳಂತು ನಿನಗ ಹೆಕ್ಕಿಲ್ಲ. ಯಾವಾಗ ನೀ ಆರತಿ ತರ್ಲಾಕ ತಡ ಮಾಡಿ ಬಂದಿದೆ ಅಂದ್ರ ಈಗಿಂದೀಗ ಜಾಗ ಖಾಲಿ ಮಾಡು, ನನ್ನ ಊರಾಗ ನನ್ನ ಮನೆಯಾಗ ನೀ ಇರಬೇಡ ಅಂತ ಹೇಳಿ ಕೊಂತುಬಾಯಿಗೆ ಬಿಳಿಯಾಡಿ ಸಿದ್ಧ ಹೇಳ್ಯಾರ. ನಿಮ್ಗೆಲ್ಲರಿಗೂ ವ್ಯತ್ಯಾಸ ಬರುತ್ತದ. ಒಂದು ಗಳಿಗೆ ಸಕಟ ಇರಬೇಡ, ಇಲ್ಲಿ ಒಂದು ಗಳಿಗೆ ಸಕಟ ಇರಬೇಡ ಅಂತ ಹೇಳಿ ಕಳಿಸ್ಯಾನ. ಈ ಕಡೆ ವಿಷಯ ಕಡೆ ಲಕ್ಷ್ಯ ಕೊಡ್ರಿ. ಎಂತವ್ರ ಸಿಕ್ಕವ್ರ ಅದಂತವ್ ನೋಡ್ರಲ್ಲ. ನಾವು ನೀವು ಎಲ್ಲರೂ ಹೌದು ಪ್ರಪಂಚ ಜೀವನದೊಳಗ ಏನೇ ತಪ್ಪು ಮಾಡಿದ್ರು ಇರ್ಲಿ, ನಮ್ಮ ಹೆಂಡ್ರದಾರ ನಮ್ಮ ಪ್ರಪಂಚ ಇರ್ಲಿ ತಿಳ್ಕೊಂಡ ತಪ್ಪು ಮಾಡಿದ್ರು ನೀವು ಮುಂದೆ ಹಾಕೊಂಡು ನಾವು ಹೋಗ್ತೇವೆ, ನೀವು ಹೋಗ್ತೀರಿ. ಖರೆ ಕೊಂತುಬಾಯಿ ತಪ್ಪೇ ಮಾಡಿಲ್ಲ, ತಪ್ಪು ಮಾಡಿಲ್ಲ. ಗೌಡಕಿ ಮಾವಗ ಹಿರಿಯವ್ರ ಗೌಡಕಿ ಮಾಡಿದ್ರೆ ಚಲೋದ, ಹಿರಿಯವ್ರ ಊರ್ ಕಾರಬಾರ ಮಾಡಿದ್ರೆ ಚಲೋದ. ನನ್ನ ಗಂಡ ಸಣ್ಣ ಹೋದಾರ ಇದ್ದೇ ಮನಸ್ಸಿನಾಗ ಬಂದದ. ಇದ್ದ ಮಾತು ಇದ್ದಂಗೆ ತಾಯಿ, ಇದ್ದ ಮಾತು ಇದ್ದಂಗೆ ಹೇಳಿದ್ದಕ್ಕ ಕೊಂತುಬಾಯಿನ ಮನಿ ಬಿಟ್ಟು ನೀವು ಕಳಿಸಿರಿ. ಸತ್ಯ ಧರ್ಮರು ಸತ್ಯ ಧರ್ಮರು ಅಂತ ಹೇಳ್ತೀರಿ. ಖರೆ ಕೊಂತುಬಾಯಿ ಇಟ್ಟೇ ಮಾಡಿದಕ್ಕೆ ಆಕಿನ ಮನಿ ಬಿಟ್ಟು ಕಳಿಸಬೇಕಾದ್ರ ಹಿಂದೆ ಕೊಂತುಬಾಯಿಗೆ ಬಿಳಿಯಾಡಿ ಸಿದ್ಧಗೆ ಇಷ್ಟೇ ಟೈಮ್ಗೆ ಇವ್ರು ಆಗಲೇಬೇಕಂತ ಹೇಳಿ ಏನ್ ಆಗಿತ್ತು ಅದ್ರ ಹಿಮ್ಮೆಲೆ ಏನೈತಿ ಮತ್ತ ಸುಮ್ಮ ಮುದ್ದಾಮೆ ಕಳಿಸ್ಯಾರ ಅಂದ್ರ ಸತ್ಯ ಧರ್ಮರತ್ತ ಬಾಯಿಗೆ ಹೇಳ್ತೀವಿ. ಧರ್ಮ ಅನ್ನೋದು ಅಲ್ಲಿ ಹೆಂಗ ಉಳಿತದ ಮಾಡ್ಕೊಂಡು ಹೇಳ್ತೀನಿ. ನಿನಗೇನು ತಪ್ಪು ಮಾಡಿಲ್ಲಕ್ಕಿ, ಆಕೆ ಏನಂದಳ ಬರೇ ಗೌಡಕಿ ಮಾವಗಾದ್ರೆ ಚಲೋ ಹಾಕಿತ್ತು, ಹಿರಿಯವ್ರಿಗೆ ಮಾಡಿದ್ರೆ ಚಲೋ ಹಾಕಿತ್ತು, ಇಟ್ಟಿ ಅಂದಿದ್ದಕ್ಕೆ ಆಕಿನ ಮನೆ ಬಿಟ್ಟು ಹೊರಗೆ ಹಾಕಿರಿ. ಇದ್ರ ಕಾರಣ ಏನು ಅನ್ನೋದು ಬಹಳ ಮಂದಿಗೆ ಆನಂದ ಆಗಂಗ ನಮ್ಮ ತಂಗಿ ಲಕ್ಷ್ಮಿ ವಿಷಯ ಬಿಡುತ್ತಾಳ. ಆತ್ಮೀಯ ಬಂಧುಗಳೇ, ಅದಕ್ಕೆ ಇರ್ಲಿ ಇನ್ನು ಬಹಳ ಮಾತಾಡಲಾಗನೆ ಯಥಾ ಪ್ರಕಾರ ಒಂದು ಎರಡು ನುಡಿಸಿಗಳನ್ನು ಹಾಡಿ ನಮ್ಮ ಸರ್ಜೋಡಿ ಸಕಲದ ಪಾಳಿಕೊಂಡು.